ಏನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದಿರಿ. ನಾನು ನಿಮ್ಮ ಮನೆ ಮಗು ಸಾವಿತ್ರಿ. ಬೆಳಗ್ಗೆ 7:30 ಆಗೈತ್ರಿ. ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕೊಂಡು ಒಳಕ್ಕೆ ಬಂದೆ. ಶ್ರವಣ ಏನು ಮಾಡಾಕತ್ತಿ? ಮನೆ ಕಟ್ಟಾಕತ್ಯಾ? ಯಾರಿಗೆ ಮನಿ? ನಿನಗ? ಯಾರ್ಯಾರು? ಮನಿ ಕಟ್ಟಕ್ಕೆ ಬರ್ತೀನಗ. ಹಾಯ್ ಮಾಡಿ ಎಲ್ಲರಿಗೆ. ಇಲ್ಲಿ ನೋಡು, ಮನೆ ಕಟ್ಕೊಡ್ತೀನಿ ಬರ್ರಿ ನಿಮ್ಗೂ. ಆಟಿಗೆ ಸಾಮಾನು ತೊಗೊಂಬರ್ಬೇಕು ನಾವು. ಬರ್ರಿ ಸ್ನೇಹಿತರೆ, ಇನ್ನೂ ಕೇಳಿ ಕಳ್ಸಿಡ್ರಿ. 7:30 ಆಗೈತೆ ಸ್ನೇಹಿತರೆ, ಏನೂ ಕೆಲಸ ಇಲ್ಲ. ಶ್ರಾವಣಿ ಕೂಡ ಎದ್ದು ಕುಂತಾಡ್ರಿ. ಶ್ರಾವಣ್ ಬ್ಯಾಗ್ ಹಂಗೆ ನೋಡಿತಾನೆ. ಬ್ಯಾಗ್ ಈಕಿ ಹಿಂದಿ ಹೋಮ್ವರ್ಕ್ ಬರ್ಯಾಕತ್ತಾಡ್ರಿ. ನಾ ಹಿಂದಿ ಹೋಮ್ವರ್ಕ್ ಐತಿ, ಇಂಗ್ಲೀಷ್ ಐತ್ರಿ. ಇನ್ನು ಹೋಮ್ವರ್ಕ್ ಭಾಳ ಐತ್ರಿ. ಸಂಜೆನಾಗ ಹೋಮ್ವರ್ಕ್ ಮಾಡಿಲ್ಲ. ಇನ್ನು ಮ್ಯಾಗ ಆಸೆ ಅದಾವ ಮಡಚಬೇಕು, ತೋರಿಸ್ತೀನಿ ರೀ ನಿಮಗೆ. ಸಜ್ಜೆದಾಗ ಆಸೆ ಅದಾವು. ಅಡುಗೆ ಮನೆ ಹಾಕೊಂಡು ಹೋಗಿಲ್ರಿ ಇನ್ನೂ. ಅದು ಒಂದು ಬೆಕ್ಕೊಂಬಂದು ಮ್ಯಾಗ ಇಲ್ಲೇ ಕೊಬ್ಬರಿ ಎಣ್ಣೆ ಬಾಟ್ಲಿ ಇಟ್ಟಿದ್ದೀನಿ ರೀ. ಇಲ್ಲಿ ಕೆಡಿ ಬಿಟ್ಟೈತೆ ರೀ ಸ್ನೇಹಿತರೆ. ಕೇಳಿ ನೋಡಿ, ಚೆರಿ ಬಿಟ್ಟೈತೆ ಎಣ್ಣೆ. ಈಗ ಜಗ್ಲಿ ಮ್ಯಾಗ ಎಣ್ಣೆ ಇಟ್ಟು ಕ್ಲೀನ್ ಮಾಡ್ಕೋಬೇಡ್ರಿ. ಇಲ್ಲಿ ತಳಗೆ ಎಣ್ಣೆ ಒಟ್ಟು ಕ್ಲೀನ್ ಮಾಡ್ಕೋಬೇಕಾದ್ರೆ ಟೈಮ್ ಭಾಳ ಆಗ ಸ್ನೇಹಿತರೆ. ಏನು ಮಾಡ್ಬೇಕು ನೋಡಿ, ಪೂಜೆ ಮಾಡಿ ಪಾತ್ರೆ ತೆಗೆದು ಎಲ್ಲ ಜಗ್ಲಿ ಕ್ಲೀನ್ ಮಾಡ್ಕೋಬೇಕು ನೋಡಿ. ಬೆಕ್ಕಿ ಸಲ ಸಾಕಾಗ್ಬಿಟ್ಟೈತೆ ನೋಡಿ. ಈಗ ಅದಕ್ಕೆ ಎಣ್ಣೆ ಇಲ್ಲಿ ಯಾಕೆ ಮಾಡ್ರಿ ಸಿಡ್ದೈತ್ರಿ ಅದು ಎಣ್ಣೆ. ಅಲ್ಲಿ ಏನು ಹಾಕ್ಬೇಕವ? ಏನು ಹಾಕಿಸ್ಬೇಕಾಗೈತವ. ಅಲ್ಲಿ ಏನು ಹಾಕ್ಬೇಕು? ತಂತಿ ಬಡಿಸ್ಬೇಕು. ಯಾರು ಬಡಿತಾರಲ್ಲಿ? ಅಲ್ಲೇ ಬರ್ತದೆ ಅಲ್ಲಿ ಬೆಕ್ಕ. ಯವ್ವ ನಾ ಮಾಡಿನಿ ಯವ್ವ, ನಿಮ್ಮಪ್ಪರು ಕಟ್ಸ್ಯಾರ ಅವಾಗ. ಬನ್ನಿ ಸ್ನೇಹಿತರೆ, ಇದು ಅಟ್ಟ ಮ್ಯಾಗಿನ ಹಾಸಿಗೆ ಮಾಡಿ ಚಟ್ಟ ಪಡ್ಸಾಲಿ ಕಸ ಹುಡುಗಿನಿ ಅಂದ್ರೆ ಮತ್ತು ಅಡುಗೆ ಮನೆ ಮಾಡ್ಕೊ ಕುಂದಿರ್ತೀನಿ ರೀ. ಲೇಟ್ ಭಾಳ ಆಯ್ತು ನೋಡಿ ಸ್ನೇಹಿತರೆ, ಹೇಳೋದು ಲೇಟ್ ಆಯಿತು. ಸಜ್ಜೆದಾಗ ಹಾಸಿ ಹಂಗೆ ಬಿದ್ದಾರೀಗ ಮಲ್ಕೊಂಡಿದ್ದು ಕಾಣ್ತಿರ್ಬೇಕು. ಹುಸಿ ಮಾಡಿಸ್ತೀನಿ ರೀ. ಒಟ್ಟು ಹಾಸಿಗೆ ಮಡಚಿ ಲೇಟ ಪ್ಯಾಂಟ್ರಿಂಗ್ ಇಡ್ತೀನಿ ರೀ. ಇಲ್ಲೇ ಎಲ್ಲ ಕ್ಲೀನ್ ಐತಿ. ಇಲ್ಲಿ ಇಡ್ತಿದ್ದೆ, ಇಲ್ಲಿ ಜರ ಬೀಳಾಕತ್ತವ್ರಿ. ಹಿಂಗಾಗಿ ಈ ಕಡೆ ಪ್ಯಾಂಟ್ರಿಗೆ ಇಟ್ಕೋತೀನಿ ನೋಡಿ. ಎಲ್ಲ ಆಟನ ಕ್ಲೀನ್ ಮಾಡಿ ಕಸ ಹೊಡಿಗೀನಿ. ಸಜ್ಜೆನೂ ಕ್ಲೀನಾಗಿ ಕಸ ನೋಡಿ. ಸಜ್ಜೆನೂ ಕ್ಲೀನಾಗಿ ಕಸ ಹೊಡ್ಕೊಂಡಿನಿ. ಇಲ್ಲೇ ಗುಬ್ಬಿ ಗೂಡು ಕಟ್ಟೈತಿ ನೋಡಿ ಸ್ನೇಹಿತರೆ. ಹೊಲಸು ಕೆಡೋದೇ ದಿನ ಹೊಡೆದಿದೆ ನೋಡಿ. ಗುಬ್ಬಿ ಗೂಡು ಯಾರು ಕಟ್ಟೈತಿ ನೋಡಿ. ನೋಡಿ ಸ್ನೇಹಿತರೆ, ಟೈಮ್ ಭಾಳ ಆಗೈತೆ ಬರ್ರಿ. ಇನ್ನೆಲ್ಲ ಕಸ ಗುಡಿಸ್ಬೇಕ್ರಿ. ಲೇಟ್ ಆಗುತ್ತೆ ನೋಡಿ ಸ್ನೇಹಿತರೆ. ತೆಗೆದ ಹೇಳೋದು ಲೇಟ್ ಆಯ್ತಂದ್ರೆ ಅದ ವಿಡಿಯೋ ಎಡಿಟಿಂಗ್ ಮಾಡ್ಕೋದಕ್ಕೆ ಕುಂತು ಬಿಡ್ತೀನಿ ರೀ. ಎದ್ದಿಂದ 6ಕ್ಕೆ 5:15 ಆದ್ರೂ 7 ತನಕ ವಿಡಿಯೋ ಎಡಿಟಿಂಗ್ ಆಗುತ್ತೆ. 7 ತನಕ ಎಡಿಟಿಂಗ್ ಆಯ್ತಂದ್ರೆ 7ಲಿಂತ ಕೆಲಸ ಮಾಡೋದಾದ್ರೆ ಲೇಟ್ ಆಗಿಬಿಡುತ್ತೆ ನೋಡಿ ಸ್ನೇಹಿತರೆ. ಇನ್ನು ಪಡ್ಸಾಲಿ ಕಸ ಹುಡುಗಿ ಅಟ್ಟ ಒಂದು ಕ್ಲೀನ್ ಆಗೈತೆ ರೀ. ಈಗ ಪಡ್ಸಾಲಿ ಕಸ ಹೊಡ್ತೀನಿ. ಈಗ ಶ್ರಾವಣಿ ಬಟ್ಟೆ ಮಡಚ್ಬೇಕು ರೀ, ಪಡ್ಸಾಲಿ ಕಸ ಹೊಡಬೇಕು, ಅಡುಗೆ ಮನೆ ದೇವ್ರ ಮನೆ ನೋಡ್ರಲ್ಲ ಕೊಬ್ಬರಿ ಮುಣಿಗೈತಿ. ಎಲ್ಲ ಕ್ಲೀನ್ ಮಾಡಿ ಸಿಗ್ತೀವಿ ನೋಡಿ. ಮತ್ತು ನಿಮಗೆ ಟೈಮ್ 8:41 ಆದ್ರೂ ಫುಲ್ಲ ಮಾಡಾಗೈತೆ ನೋಡಿ ಸ್ನೇಹಿತರೆ. ಎಲ್ಲ ಕ್ಲೀನ್ ಆಗೈತೆ. ರೊಟ್ಟಿ ಡೋರ್ ಮೆಣಸಿನ್ಕಾಯಿ ಪಲ್ಯ ಮಾಡ್ಬೇಕಂತ ಮಾಡಿದ. ಶ್ರಾವಣಿ ಇದ್ರೆ ಅವಲಕ್ಕಿ ಮಾಡಿ ಮಮ್ಮಿ, ಎಲ್ಲರೂ ಅವಲಕ್ಕಿ ಕಟ್ಕೊಂಬರ್ತಾರೆ. ನಾ ಬರೀ ರೊಟ್ಟಿ ಪಲ್ಯ ಚಪಾತಿ ಅನ್ನ ಇದೇ ಕಟ್ಕೊಳ್ತೀನಿ ಮಮ್ಮಿ ಅಂದ್ರೆ ಇನ್ನು ಯಾರು ಅವಲಕ್ಕಿ ಕಟ್ಕೊಂಬಂದ್ರೆ ಸ್ನೇಹಿತರೆ. ಅದಕ್ಕೆ ಶ್ರಾವಣ ಏನು ಮಾಡಬೇಕು? ಇವಾಗ ಅವಲಕ್ಕಿ ಇಷ್ಟ, ಇವನು ಅವಲಕ್ಕಿ ಅಂದ ಸ್ನೇಹಿತರೆ. ಅವಕ್ಕಿನೂ ಅವಲಕ್ಕಿ ಅಂದು. ಮತ್ತು ಅವರಿಬ್ಬರು ಅವಲಕ್ಕಿ ಅದಿ. ನಾ ರೊಟ್ಟಿ ಪಲ್ಯ ನನಗೆ ರೊಟ್ಟಿ ಪಲ್ಯ ಇಷ್ಟ. ನಾನು ಇಷ್ಟ ಮಾಡ್ಕೊ ಕೂತಂದ್ರೆ ಅವ್ರಿಗೆ ಆಗಲ್ಲ ಅಂಥೇಳಿ ಅವಲಕ್ಕಿ ಮಾಡಾಕಂತ ನೋಡಿ ಸ್ನೇಹಿತರೆ. ನಾಷ್ಟಕ್ಕೆ ಬುತ್ತಿ ಇದೆ ನೋಡಿ. ಶ್ರಾವಣಿ ಬುತ್ತಿ ಗೊಬ್ಬರ ಆಗುತ್ತೆ, ಒಗ್ಗರಣೆ ಮಾಡಿಟ್ಟು ಅವಲಕ್ಕಿ ಬಿರುಸಾಗುತ್ತೆ ಅಮ್ಮ. ಮಧ್ಯಾಹ್ನಕ್ಕೆ ಬಿರುಸಾಗುತ್ತೆ ಅವಲಕ್ಕಿ ಅಮ್ಮ. ಏನು ಹೇಳಕತ್ತೀನಿ?
ಹ್ಞೂ ಕಟ್ಕೊಂಡು ಅಕ್ಕಿ ಭಾಳ ಆಗಿ ಸ್ನೇಹಿತರೆ. ನಾನು ಒಂದಿಟ್ಟು ಇಲ್ಲಿಕ ಒಟ್ಟಿರೋ ಮೆಣಸಿನ್ಕಾಯಿ ಪಲ್ಯ ಮಾಡಿಬಿಡ್ತಿದ್ದೇನೆ ರೀ. ಬರ ಏನೋ 8:40 ಆಗೈತಿ. ಸುಮ್ಮನೆ ಸುತ್ತಿ ಹಾಕೋದಾಗ ಕುಂತು ನೋಡಿರಿ ಆ ಕಡೆ ನಾನು ಈಗ ಅವಲೇಕಾಳು ಸುಮ್ಮನೆ ಇದನ್ನು ಸಜ್ಜಿ ಮಾಡ್ಕೊತೀನಿ. ಇವು ಒಟ್ಟು ರೊಟ್ಟಿ ಪಲ್ಯ ಹೊಡಿಸ್ತಿದ್ದೆ ಬರ್ತೀನಿ ಚಂದ ಪಡ್ತೀನಿ ನಾನು ಇವತ್ತು ಅವಲೇಕಾಯಿ ಅಂತ. ಹಾಂ ನೋಡಿ ಕೆಡಿದ್ ನೋಡು ನೀರು ಬಂದಾಗ ಕುಡಿಯೋ ನೀರು ತಮ್ಮ ಬೇಷಾತು ಅಷ್ಟಣ್ಣ. ರೊಟ್ಟಿ ಪಲ್ಯ ಯಾಕೆ ನಾನು ಹೇಳೋ ಸ್ವಲ್ಪ ಮ್ಯಾಕ್ ಬಂದು ಅದೇ ಗಟ್ಟಿ ಊಟ ಅಪ್ಪ ಉಣ್ಬೇಕು ರೊಟ್ಟಿ ಪಲ್ಯ. ಇವಾಗ ರೊಟ್ಟಿ ಪಲ್ಯ ಯಾಕೆ ಉಣ್ಣಲ್ಲ ಬರೀ ಅವಲಕ್ಕಿ ಬೇಡ್ತಿ ಪಡ್ಡು ದೋಸೆ ಇದೆ ಇಷ್ಟ ನಿನ್ಗೆ? ನಿನಗವ ಈಕಿನ ಫೇವ್ರೇಟ್ ನೋಡ್ರಿ ಅವಲಕ್ಕಿ ಚುಮ್ಮರ್ ಸುಸ್ಲ ಹೌದಿಲ್ಲ ಉಪ್ಪಿಟ್ಟು ನೋಡ್ರಿ. ನಿನ್ನ ಫೇವ್ರೇಟ್ ಏನು? ಬರೀ ಸುಸ್ಲ ಯಾಕೆ ಕಟ್ಕೊಂಡತಿ ರೊಟ್ಟಿ ಪಲ್ಯ ಮಾಡ್ತೇನೆ ಬ್ಯಾಡ ಯಾಕಂದೆಮ್ಮ ಬಿರ್ಸಾಗತ್ತಾವ ಈ ಮಧ್ಯಾಹ್ನಕ್ಕೆ ಎಲ್ಲಾರು ನೋಡ್ಬಾರ್ದು ನಮ್ಮದು ಏನಿರುತ್ತೆ ನಾವು ನೋಡ್ಕೋಬೇಕು. ಇವತ್ತೇನೋ ಉಂಡು ಬಾ ಗೊತ್ತಾಗ್ತದೆ ನಿನಗೆ ಮೊಸರು ಕಟ್ಕೊಂಡು ಹೋಗ್ರಾಗ ಅಕ್ಕನ ಬ್ಯಾ ನೀನು ಮಾಡ್ತೀನಿ ನೋಡಿ ಬನ್ನಿ ಸ್ನೇಹಿತರೆ. ಇವ್ರಿಗೆ ಅವಲಕ್ಕಿ ಮಿಕ್ಸ್ ಮಾಡಿ ಸಿಗ್ತೀನಿ ನೋಡ್ರಿಲ್ಲ ಅದು ತುಂಟಾಟ ಮಸ್ತ ಗಟ್ಟಿ ಮೊಸರು ಇತ್ತು ಸ್ನೇಹಿತರೆ. ಗಟ್ಟಿ ಮೊಸರು ಹಾಕಿ ಅವಲಕ್ಕಿ ಕಟ್ತೀನಿ ರೀ. ಅವಲಕ್ಕಿ ಹಾಕತ್ಲ ಅವಲಕ್ಕಿ ಕಟ್ಟಿ ನೋಡಿ ಸ್ನೇಹಿತರೆ. ಇವಾಗ ನೋಡಿ ಚಲ್ತಿ ನಡಿ ಜಾಕ ಮಾಡಿಸ್ತಾಳೆ ಇವ್ನು ಜಾಕಿಲ್ರಿ ಸವಣಿ ಜಾಕ ಆಗ್ಯ ಸ್ನೇಹಿತರೆ. ಅಕ್ಕಿ ರೆಡಿ ಆದ್ಲು ಅಕ್ಕಿನೇ ಜಾಕ ಮಾಡ್ಯಾಡ್ರಿ ಇವತ್ತ ಲೇಟ್ ಆಯ್ತಲ್ಲ ನಡಿ ಮಾಡಿಸ್ತೇನೆ. ಜಾಕ ಆಗಾನ ಏನು ಡ್ಯೂಟಿ ನಿಂದು? ಬಾದಾಮಿ ತಿನ್ನಿ ಎರಡು ತಮ್ಮಗೆ ಎರಡು ಸುಳಿಡು ಅವನು ಜಾಕ ಬರ್ತೀನಿ. ನೀರು ಬಂದ ನೀರು ತುಂಬಬೇಕು. ನೀ ಬ್ರಷ್ ಮಾಡಿ ಅಲ್ಲ ನೀ ಬ್ರಷ್ ಮಾಡಿ ಶರಣ ನೀ ಬ್ರಷ್ ಮಾಡಿಲ್ಲ ಲೇವ ಸಾವಣಿ ಬ್ರಷ್ ಮಾಡಿಲ್ಲ. ಜುನು ನೀರು ಕುಡಿಬಾರ್ದು ತನ್ನ ಚಲೋ ಅಲ್ಲ ಫ್ರಿಜ್ಜ ನೀರು ಹೋಗು ತಿನ್ಬೇಕು ಫ್ರಿಜ್ ಐತೆ ಅಂತೇಳಿ ಇದು ಮಾಡಬಾರ್ದು. ಜಾಕ ಮಾಡ್ತೀವಲ್ಲಪ್ಪ ಎಷ್ಟು ಕ್ಲೀನ್ ಮಾಡ್ಬೇಕ್ರಿ. ನಾ ಸಾಬೂನು ಪುಡಿ ಹಾಕಿ ತೊಳ್ಕೊಬೇಕು ಸ್ನೇಹಿತರೆ. ನೀರು ಬಂದಾವು ಜಗ್ಲಿ ಎಲ್ಲ ಎಣ್ಣೆ ಆಗೈತ್ರಿ. ಬಾರ್ಲೋ ಬಾ ಇವ್ರು ಜಾಕ ಮಾಡ್ತೀನಿ ಕಳಿಸ್ತೀನಿ. ಸಾರಿ ಟೈಮ್ ಆಗೈತಿ ಮಾಡ್ತೀನಿ. ಖಜೂರು ಇಟ್ಟು ನೋಡ ತಗೋತೀನಿ. ಯಾರು ಖಜೂರು ತಿನ್ನು ನೋಲ್ಲಪ್ಪ. ನೀ ಸಾಲಿಗೆ ಹೋಗ್ಬಾರ ಎಲ್ಲ ಕ್ಲೀನ್ ಮಾಡ್ಕೊತೀನಿ ಸ್ನೇಹಿತರೆ. ಕುಡಿಯೋ ನೀರು ಬೈದು ಅಷ್ಟು ತಿಕ್ಕಿ ತೊಳೆದು ಕುಡಿಯೋ ನೀರು ತುಂಬಿದೆ. ಇದಿಷ್ಟು ಕಸ ಗುಡಿಸ್ಬೇಕ್ರಿ ಎಲ್ಲ ಕ್ಲೀನ್ ಮಾಡ್ಕೊಂಡಿನಿ. ಇದಿಷ್ಟು 10:29 ಟೈಮು. ಇದಿಷ್ಟು ನೋಡಿ ಹೆಣ್ಣು ಚೆಲ್ಲಿತ್ತಲ್ಲ ಎಲ್ಲ ಜಗಲಿ ಪಗಲಿ ಎಲ್ಲ ಕ್ಲೀನ್ ಮಾಡಿ ನೋಡಿ. ನೀರು ಬಂದು ಅಲ್ಲ ಒಂದು ಕೊಡ ನೀರು ತುಂಬಿ ನೀರು ತೊಗೊಂಡು ಹೆಂಗೆ ನೀರು ಬಂದು ಹಾಕಿ ಜಗಲಿ ಇಟ್ಟು ತಿಕ್ಕೇನ್ರಿ. ಎಲ್ಲ ಎಣ್ಣೆ ಕೊಬ್ಬರಿ ಎಣ್ಣೆ ಚೆಲ್ಲಿ ಬಿಟ್ಟಿತ್ತು ಸ್ನೇಹಿತರೆ. ಮತ್ತು ಅಲ್ಲೇ ಇಟ್ಟಿನಿ ಕೊಬ್ಬರಿ ಎಣ್ಣೆ ಮತ್ತು ಬೇಕಾಗ್ತಾ ಮತ್ತು ಚರ್ತೈತೆ ಬಿಟ್ಟಾಗ ಮುಚ್ಚಿಟ್ಟಿನ್ರಿ. ಮತ್ತು ಹಂಗೆ ಜೋರು ಐತೆ ನೋಡಿ ಅಲ್ಲೆಲ್ಲ ಸುಣ್ಣ ಮ್ಯಾಗ ಚೆಲ್ಲಿತ್ತು ವರ್ಷಿನ್ರಿ. ಆದರೆ ಎಣ್ಣೆ ಕರಿ ಹೋಗಲ್ಲ ಸ್ನೇಹಿತರೆ ಜಲ್ದಿ ಅವು ಸ್ವಲ್ಪ ಲೇಟಾಗಿ ಹೋಗ್ತಾವೆ. ಇಲ್ಲೆಲ್ಲ ಹೊರಗೂ ಚೆಲ್ಲಿತ್ತು ಹೊರಗೂ ಉಟ್ಟು ಒರೆಸ್ಕೊಂಡೀನಿ ರೀ. ಸಾಬೂನು ಹಾಕಿ ತಿಕ್ಕಿ ನಮ್ಮ ಶ್ರಾವಣ ನಾವು ಕುಡಿ ತಿಕ್ಕೀವಿ. ಶ್ರಾವಣ ನಾವು ಸ್ವಲ್ಪ ಅಲ್ಲಿ ದೇವ್ರ ಮನೆ ಒರ್ಸ್ಕೊಳಕತ್ತೀನಿ ರೀ ನಾನು. ಇಲ್ಲೊಂದು ಸ್ವಲ್ಪ ಸಾಬೂನು ಹಚ್ಚಿ ತಿಕ್ಕಪ್ಪ ಅಂತ ಹೇಳ್ಬಿಟ್ಟಿನಿ. ಒಟ್ಟು ಸಾಬೂನು ಖಾಲಿ ಸ್ನೇಹಿತರೆ. ಎಲ್ಲ ಸಾಬೂನು ಖಾಲಿ ಮಾಡಿ ನೋಡಿ ಹೊಸದು ಐತ್ರಿ ಸಾಬೂನು ನೋಡಿ ಇಟ್ಟು ತಳ್ಳು ಮಾಡಿಬಿಟ್ಟನ್ರಿ ತಿಕ್ಕೇರಿ. ನಾ ಬಟ್ಟೆ ಅದಾವೆ ಸ್ನೇಹಿತರೆ ಬಾಂಡೆ ಅದಾವೆ ಅಷ್ಟು ನೀರು ಬಂದಿದ್ದು ತುಂಬಿನಿ. ಬಟ್ಟೆ ಬಾಂಡೆ ಮಾಡ್ಬೇಕ್ರಿ. 10:30 ಆಗೈತಿ. ಇವಾಗ ಸೀರೆ ಬೇಕಂತ ವಿಡಿಯೋ ಹಾಕಿಲ್ಲ ಸೀರೆ ತೋರಿಸ್ಬೇಕ್ರಿ. ಅವನ್ನ ಶ್ರಾವಣನ ಒಂದು ದುಡ್ಡು ಕೊಟ್ಟು ಹಚ್ಬೇಕು 2 ದುಡ್ಡು ಕೊಟ್ಟು ಬಿಡಿಸ್ಬೇಕು ಸ್ನೇಹಿತರೆ. ಒಬ್ಬರು ಗೊತ್ತಾಗಲ್ಲ ಅರ್ಥ ಆಗಲ್ಲ. ಒಂದು ದುಡ್ಡು ಕೊಟ್ಟು ಹಚ್ಬೇಕು 2 ದುಡ್ಡು ಕೊಟ್ಟು ಬಿಡಿಸ್ಬೇಕಂದ್ರೆ ನಾವು ಹೇಳಿದ ಅಷ್ಟೇ ತಡ ಸ್ನೇಹಿತರೆ. ಯಾಕಾರ ಹೇಳಿ ಅನ್ಬೇಕು ನಾವು ಹೇಳಿದಕ್ಕೆ ನಾವೇ ಉಣ್ಬೇಕ್ರಿ. ಅದನ್ನ ಯಾವ ತಿಂತಾರೆ ಮತ್ತು ದೊಡ್ಡ ಅರಿಬಿ ತೊಗೊಂಡು ಸಾಬೂನು ನೀರು ಹಾಕಿ ಗೀಚಿ ಹುಟ್ಟು ಒಂದೇ ಕಡೆ ಹಾಕಿ ತಿಕ್ಕಂಡ್ರಿ ಬ್ರಷ್ ಹಚ್ಚಿ ತಿಕ್ಕ್ಯಾನ. ಅದ್ರ ಸ್ವಚ್ಛ ಆಗೈತೆ ರೀ ಮನೆಯೆಲ್ಲ. ಬನ್ನಿ ಸ್ನೇಹಿತರೆ. ಮತ್ತು ಶ್ರಾವಣನು ಸಾಲಿಗೆ ಹೋದ ಶ್ರಾವಣಿನೂ ಹೋದ್ಲು. ಇವಾಗ ಸೀರೆ ಫೋಟೋ ಹೊಡೆದು ಹಾಕ್ತೀನಿ ರೀ. ಆರ್ಡ್ರ್ ಬರಾಕತ್ತಾವು ಆರ್ಡ್ರ್ ತೊಗೊಂಕೇರಿ ಮತ್ತು ಬಾಡೆ ಒಗ್ಯಾನ ಮಾಡಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ನೋಡಿ ಸಪೋರ್ಟ್ ಮಾಡಿ. ವಿಡಿಯೋಲ್ಲಿ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ವಿಡಿಯೋ ಹೆಂಗೆ ಬರ್ತಾವಂತ ಕಮೆಂಟ್ ಹಾಕೋ ಮಾತ್ರ ಮರಿಬೇಡಿ ಸ್ನೇಹಿತರೆ. 3 ಸೀರೆ ಪ್ಯಾಕಿಂಗ್ ಅದು ಎಲ್ಲ ಖಾಲಿ ಅದು ಸ್ನೇಹಿತರೆ ಸೀರೆಗಳು. ಇವೆರಡೂ ಆರ್ಡ್ರ್ ಬಂದಿದ್ದು ರೀ ಡ್ಯಾಮೇಜ್ ಆಗ್ಯಾವು. ಅವೇ ಕೊಡ್ರಿ ಸಿಸ್ಟರ್ ಡ್ಯಾಮೇಜ್ ಅದು ಸ್ವಲ್ಪ ಆಗ್ಯಾವಲ್ಲ ಅದಕ್ಕೇನು ಮಾಡುತ್ತೆ ಅಂದ್ರೆ ಬೇಡ ರೀ. ಯಾಕಂದ್ರೆ ಡ್ಯಾಮೇಜ್ ಅದು ಸೀರೆ ಕೊಟ್ರೆ ನಾ ಹೇಳ್ಬಿಟ್ಟೆ. ಯಾಕಂದ್ರೆ ಅಮೌಂಟ್ ಬೇಕಾದ್ರೆ ಸಿಗ್ಬೋದು
ಒಮ್ಮೆ ವಿಶ್ವಾಸ ಹೊತ್ತಂದ್ರೆ ಸಿಗಲ್ಲ ಸ್ನೇಹಿತರೆ. ರೊಕ್ಕ ಹೆಂಗಾದ್ರೂ ಗಳಿಸ್ಬೋದು, ವಿಶ್ವಾಸ ಗಳಿಸೋಕೆ ಸಾಧ್ಯ ಇಲ್ಲ. ನಾ ಅದಕ್ಕೆ ಹೇಳ್ತೀನಿ ಎಲ್ಲರಿಗೂ, ಮೊದಲು ನಮ್ಮ ವಿಶ್ವಾಸ ಬೇಕು ಮುಖ್ಯ. ಇವು 3 ಸೀರೆ ಅಮೌಂಟ್ ಹಾಕ್ಸೊಂದು ಪ್ಯಾಕಿಂಗ್ ಮಾಡಿಟ್ಟಿನಿ, ಅಡ್ರೆಸ್ ಬರೆದು ಹಾಕಬೇಕು ಸ್ನೇಹಿತರೆ. ಮತ್ತು ಸ್ನೇಹಿತರೆ ಇವಾಗ ಇದು ಒಂದು ಐತ್ರಿ ಆರ್ಡ್ರ್ ಕಳಿಸ್ತೀನಿ ರೀ. ಇದು ಇದು ಸ್ವಂತ ನಮ್ಮ ಅಕ್ಕ ತೊಗೊಂಡವ್ರಿ ಇದನ್ನು. ಇದು ಒಂದು ಇತ್ತು ರೀ, ಇದು ಆರ್ಡ್ರ್ ಹೋಗೋದಿತ್ತು. ಅಕ್ಕಾಗ ಇರ್ಲಿ ಅಂತ ಅಂದು ಪುಟ್ಟಕ್ಕನಂತ ಸೇಮ್ ಕಲರ್ ಇದು. ಅಕ್ಕನೂ ವೈಟ್ ಆತಲ್ಲ ಇರ್ಲಿ ಅಂತ ಅಕ್ಕಾಗೆ ಇಟ್ಟಿನಿ ರೀ. ಇವೆರಡು ಡ್ಯಾಮೇಜ್ ಬಂದವ್ರಿ, ನೀನು ಊರಾಗ ಮಾರ್ಯಾವು. ಇನ್ನೂ ಒಂದು ಸೀರೆ ಇದೆ ಸ್ನೇಹಿತರೆ, ಇನ್ನೂ ಒಂದಿದೆ. ಅದು ಇಲ್ಲೇ ತೊಗೋತೀನಿ ಅಂದ್ರೆ ಇಲ್ಲೇ ತೊಗೋತೀನಿ ಅಂದ್ರೆ ನೋಡೋಣ್ರಿ. ಇವಾಗ ಆರ್ಡ್ರ್ ಹಾಕಿದಾರ, ಇಲ್ಲೇ ತೊಗೊಂಡಾರ ಹೇಳ್ತೀನಿ ರೀ ನಿಮ್ಗೆ. ಇನ್ನು ಹುಡ್ರ ಬಟ್ಟೆ ಎಲ್ಲ ಫ್ರಾಕು ಎಲ್ಲ ಬಟ್ಟೆದ, ಹುಡ್ರ ಬಟ್ಟೆನೂ ಮಕ್ಕಳ ಬಟ್ಟೆನೂ ವಿಡಿಯೋ ಮಾಡ್ಬೇಕು ಅನಿಸೈತೆ. ನೋಡೋಣ್ರಿ ಯಾವುದಾಗುತ್ತೆ ಯಾವುದಿಲ್ಲ ಗೊತ್ತಿಲ್ಲ ಸ್ನೇಹಿತರೆ, ಮಾಡೋಣ ಆದಷ್ಟು. ಬನ್ನಿ ಸ್ನೇಹಿತರೆ. ಇನ್ನು ಜಾಕಿಲ್ಲ ರೀ, ಟೈಮು 2 ಗಂಟೆ ಆಯಿತು. ಇವತ್ತು ಬುಧವಾರ ಅಂತೇಳಿ ಬ್ರಷ್ ಮಾಡಿ ಊಟ ಮಾಡಿ ನಾಷ್ಟ ತಿಂದೀನಿ ಮುಂಜಾನೆನ. ಇದು ಇಟೇ ಇಲ್ರಿ ಸದ್ದ ಬಾಂಡೆ ಒಗ್ಯಾನ ಹಂಗೆ ಅದಾವ್ರಿ. ಅವು 3 ಪ್ಯಾಕಿಂಗ್ ಮಾಡೀನಿ, ಅಡ್ರೆಸ್ ಬರೋದು ನಾಳೆಗೆ ಹಾಕ್ಬಿಡ್ತೀನಿ ರೀ. 12 ಸೀರೆ ಒಳಗೆ 2 ಡ್ಯಾಮೇಜ್ ಬಂದವ್ರಿ, 10 ಸೀರೆ ಸೇಲ್ ಆಗ್ಯಾವ ಸ್ನೇಹಿತರೆ. ಆತವ್ರಿ ಏನೋ ನೋಡಿ ಮಾಡ್ಬೇಕು, ಕಷ್ಟಪಡಬೇಕು ಆತವು. ಇನ್ನೂ ನನಗೆ ಬೇಕು ನಿನಗೆ ಬೇಕಂತ ಕೇಳಾಕತ್ತಾರ, ಆದ್ರೆ ಸೀರೆಗಳು ಇಲ್ಲ ಸ್ನೇಹಿತರೆ. ನೋಡೋಣ ಅಂಗಡಿಯವರಿಗೆ ಡ್ಯಾಮೇಜು ವಾಪಸ್ ಕಳ್ಸಾಕತ್ತೀನಿ. ಅವ್ರು ತರ್ಸಿರ 30 ಸೀರೆ ಬುಕ್ ಮಾಡಿಬಿಡ್ತೀನಿ ರೀ. 30 ಸೀರೆ ಬುಕ್ ಮಾಡಿದಂದ್ರೆ ನಿಮಗೆ ಫೋಟೋ ಹಾಕಿರ್ತೀನಿ, ಅವಾಗ ಬೇಕಾದ್ರೆ ಹೇಳಿ. ಇವಾಗ ಬಟ್ಟೆ ಬಾಂಡೆ ಹೋಗೋದು ಜಾಕ ಮಾಡ್ತೀನಿ ರೀ, ಇವತ್ತು ಬುಧವಾರ ಅಂತೇಳಿ. ನಾನು ಏನೂ ಮಾಡಿಲ್ಲ, ಇನ್ನು ಪೂಜೆ ಇಲ್ರಿ, ಎಲ್ಲ ಎಣ್ಣೆ ಚರಿತೆಲ್ಲ ಕ್ಲೀನ್ ಮಾಡ್ಕೊಂಡೀನಿ. ಬನ್ನಿ ಸ್ನೇಹಿತರೆ, ಶ್ರಾವಣ್ ಕುಮಾರ್ ಬಂದು ನೋಡ್ಕೊಂಡು ಕೇಳಿ ಅವ್ನು ಕರ್ಕೊಂಬಂದು ಕೆಲಸ ಮಾಡೋ ನೋಡಿ. ಕಾಂಪೌಂಡ್ ಮ್ಯಾಗ ಕುಂದಿಸ್ಬಿಡ್ತೀನಿ ರೀ, ಸೀರೆ ಅಲ್ಲಾರ ಕುಂದಿರ್ತಾರೆ ಸ್ನೇಹಿತರೆ. ಇವೆಲ್ಲ ಎತ್ತಿಡಬೇಕು. ಟೈಮು 4 ಗಂಟೆ ಆಗೈತೆ. ಬಟ್ಟೆ ಬಾಂಡೆ ಎಲ್ಲ ಆಗ್ಯಾವ್ರಿ. ಪೂಜೆ ಮಾಡಬೇಕು. ಇನ್ನು ಪೂಜೆ ಮಾಡಾಕತ್ನ ಶ್ರಾವಣಿ ಊಟಕ್ಕೆ ಬರ್ತಾರ್ರಿ. ಮುಂಜಾನೆ ಅವಲಕ್ಕಿ ಮಾಡಿ, ಮಧ್ಯಾಹ್ನ ಅಡುಗೆ ಏನೂ ಮಾಡಿಲ್ಲ. ಇಷ್ಟೆಲ್ಲ ಬಾಂಡೆ ತಿಕ್ಕೀನಿ. ಅದಕ್ಕೆ ಅಡುಗೆ ಮಾಡ್ಕೊಂಡು ಪೂಜೆ ಮಾಡಿದ್ರಾತ ಅಂತೇಳಿ ಮಾಡಿ ಸ್ನೇಹಿತರೆ. ನೋಡಿ ಬಟ್ಟೆ ಎಲ್ಲ ಒಗೆದು ಹಾಕೀನಿ. 4:15 ಹಾಕಿ ಬಂದಿರ್ಬೇಕ್ರಿ. ಹಂಗೆ ಅಡುಗೆ ವ್ಯವಸ್ಥೆನೇ ಎಬ್ಸೀನಿ ಒಂದಿಟ್ಟು. ಹಾಗೆ ಮಾಡ್ಕೊಂಡ್ರೆ ಆಗುತ್ತೆ ನೋಡಿ. ಒಂದು ಅನ್ನ ಸಾರು, ದೊಡ್ಡ ಮೆಣಸಿನ್ಕಾಯಿ ಪಲ್ಯ, ರೊಟ್ಟಿ ಮಾಡ್ಬೇಕಂತ ಮಾಡಿ ಸ್ನೇಹಿತರೆ. ಇವನ್ನ ತುಮ್ಗಾಯಿ ಮಾಡ್ಬೇಕಾಗಿತ್ತು ರೀ. ತುಮ್ಗಾಯಿ ಮಾಡೋಣ ಶ್ರಾವಣಿಯರು ಉಣ್ಣಲ್ಲ ಸ್ನೇಹಿತರೆ ಅವರು. ಅದಕ್ಕಂತೆ ಹೋಳ್ಕೆ ಮಾಡ್ತೀನಿ. ಹೋಳು ಮಾಡಿದ್ರೆ ನಾವು ಅಚ್ಚು ಉಣ್ತಾವು. ತುಮ್ಗಾಯಿ ಹೊರ್ಕೊಂಡು ಉಣ್ಣಕ್ಕೆ ಬರಲ್ಲ ಶ್ರಾವಣಿಗೆ. ಅದಕ್ಕೆ ಶೇಂಗಾ ಹುರಿದೀನಿ ರೀ. ಈ ಕಡೆ ಹಾಲು ಕಾಸಕ್ಕೆ ಇಟ್ಟು ಸ್ನೇಹಿತರೆ. ಮೊಸರು ಐತೆ, ಬಾಂಡೆರು ಭಾಳ ಇದ್ದು ಎಲ್ಲ ಕೆಲಸ ಮುಗಿದೈತೆ ನೋಡಿರಿ. ಈಗ ಆಲ್ಮೋಸ್ಟು ಗಂಗಜ್ಜಿ ಬಂದರೆ ಅತ್ತಿಯರು ಬೈದರು. ಚೌಳಿಕಾಯಿ ಸೊಸತ್ತಿ ಅಂದರೆ ಕೊಟ್ಟೀನಿ, ಸೊಸಾಕತ್ತಾರಿ. ನಾಳೆಗೆ ಪಲ್ಯ ಮುಂಜಾನೆ ವ್ಯವಸ್ಥೆ ಹೊಡೆಯೋದು. ಮತ್ತು ಮೊನ್ನೆ ಅವರೇ ಸೋಸ್ಕೊಟ್ಟಾರ, ಅತ್ತಿನೇ ಸೋಸ್ಕೊಟ್ಟಾಳ. ಬಂದು ಕೂತ್ಲ ಯಾವ್ದಾರು ಕೊಟ್ಟನೆ ಮಾಡ್ತಾರೆ ಸ್ನೇಹಿತರೆ. ಏನು ಮಾಡಿದೆಲ್ಲ ಅಂತ ಬರ್ತಾಳೆ, ಕುಂದಿರ್ತಾಳೆ. ಹಾಗೆ ಬಂದೇ ಬರ್ತಾಳೆ. ಅತ್ತಿ ಬರ್ಲಿಕ್ಕಾಗಿಲ್ಲ. ಮೀನು ಬಂದು ಇವತ್ತು ಬಂದು ಮಾನ್ಯರ ಬರಲಿಲ್ಲ. ಮಾನ್ಯ ಗಿಣ್ಣದಾಲು ಎಷ್ಟಕ್ಕಿದ್ದು ಅಂದ್ರಿ. ಗಿಣ್ಣದಾಲು ಆಕೆಗೂ ಜೀವ ಅಂತ ನನಗೆ ಗೊತ್ತಿಲ್ಲ ಸ್ನೇಹಿತರೆ. ನಾ ಇನ್ನೊಂದು ಚರಿಗಿದ್ದು ಬಿಡ್ರಿ, ಬೇರೆದವ್ರಿಗೆ ಕೊಟ್ಟೆ ಇಲ್ಲ. ಅವ್ರ ಅಂತಂಬಳಗನೆ ನಾನು ಮಾಡಿ 3 ದಿನ ತಿಂದು ನೋಡಿರಲ್ಲ. 3 ದಿನ ಉಂಡಿರಿ ಗಿನ್ನ. ನನ್ನ ಗಿನ್ನ ಫೇವ್ರೇಟ್ ಅಂತ ಆತಿರು. ನನಗೂ ಜೀವ ಅಲ್ಲೇ ಗಿನ್ನ ಅಂದ್ರೆ ಅಂತ ಅಂದ್ಲು. ಜೀವ ಹಾಳಾಕತ್ತೈತೆ ನೋಡಿ, ಅದಕ್ಕೆ ಬಂತದ. ನೀನು ನಮ್ಮ ಬಂದಾಗ ಎಲ್ಲಿ ಬಂದಿ ಗಂಗಾಜಿ ಹೇಳು? ಅಲ್ಲೇ ಹೊರಗೆ ಮತ್ತೆ ಹೊರಗೆ ಓದಿ. ಹಾಂ, ಅಲ್ಲೇ ಹೊರಗೆ ಕೂತು ಹೊರಗೆ ಹೋಗಿ ಅಲ್ಲೇ ಹೊರಗೆ ಮಾತಾಡ್ಸಿದೆ, ಹಂಗೆ ಹೋಗಿ ಯಾಕೆ ಹುರಿದು ಎಣ್ಣೆ ಹಚ್ಚಿ ಹುರಿದು ಮಾತು ತೊಳೆದಾಕಿ ಭಾಗ್ಯ ಮೇಡಮ್ಮ. ಹಾಂ, ಯಾಕೆ ವಿಡಿಯೋ ಮಾಡಬಾರ್ದು? ಯಾಕೆ ವಿಡಿಯೋ ಮಾಡ್ತೀನಿ. ಹೆಂಗೆ ಡೊಕ್ಕೊಂದ ಓಡಿ ಸ್ನೇಹಿತರೆ. ಅಲ್ಲಿ ಡೊಕ್ಕೊಂದು ನೋಡ್ರಿ, ಅಲ್ಲಿ ಕ್ಯಾಮ್ರಾದ ಬರೋಕೆ ಡೊಕ್ಕೋತಾರೆ ನೋಡಿ ಸ್ನೇಹಿತರೆ. ಏನು ಅವ್ರು ಇಷ್ಟ ಇಲ್ಲ ಸ್ನೇಹಿತರೆ. ಅದಕ್ಕೆ ತಂಗಿ ಆಗ್ಬೇಕು. ನಮ್ಮ ತಂಗಿ ನೀರೇಕಿ ಬೇಕಂದ್ರೆ ಮನೆಯವ್ರೆ ನಮಗೆ ಸಪೋರ್ಟ್ ಇಲ್ಲ ಸ್ನೇಹಿತರೆ. ಏನು ಮಾಡೋದು ಹೇಳಿ? ಹೊರನವ್ರು ಎಲ್ಲರೂ ಬರ್ತಾರೆ ಸ್ನೇಹಿತರೆ. ಮನ್ಯಾಗ ನಮ್ಮ ಇದನ್ನ ಏನು ತಿರೇಕಿ ಬರೋಕೆ ತಯಾರಿಲ್ಲ ನೋಡ್ರಿ. ಮನೆಯವ್ರೇ ಸಪೋರ್ಟ್ ಇಲ್ಲ. ಮನೆಯವ್ರೇ ಸಪೋರ್ಟ್ ಮಾಡ್ಲಿಕ್ಕೆ ನಮ್ಗೆ ಯಾರು ಸಪೋರ್ಟ್ ಮಾಡ್ತಾರೆ ಹೇಳಿ ಸ್ನೇಹಿತರೆ? ನೀವೇ ಭಾಗ್ಯ, ನೀನೇ ಸಪೋರ್ಟ್ ಮಾಡ್ಲಿಕ್ಕೆ ಹೊರನವ್ರು ಯಾರು ಸಪೋರ್ಟ್ ಮಾಡ್ತಾರೆ ಹೇಳ ನನಗೆ? ಹಾಂ, ನಾನು ನಿನ್ನ ವಿಡಿಯೋ ಮಾಡ್ಬೇಕೀಗ. ನಾಚಕತ್ತಾಡ್ರಿ ನಮ್ಮ ತಂಗಿ. ಸರಿ ಸ್ನೇಹಿತರೆ, ಮತ್ತೆ ಸಿಗ್ತೀನಿ ರೀ ನಿಮ್ಗೆ. ಸ್ನೇಹಿತರೆ, ಶ್ರಾವಣಿ ಕೂಡ ಬಂದ್ಲು. ಸಾಲಿ ಡ್ರೆಸ್ ಅವಿ ಹೋಗಿದ್ರಿ, ತರಿಸಿದ್ದೆ ಅವ್ರ ಕೈಯಾಗ. ನಾವು ಹೋಗೋದಾರಿಲ್ಲ. ಇಲ್ಲ ನಿಂಗೆ ಮತ್ತೆ ಹೇಳ್ತಾಳೆ, ಯಾಕೆ ಚೆಂದಾಗಲಿಲ್ಲ? ಹಾಂ, ಇಂದು ಸರಿ ಸುಮ್ಮ ಹಾಕೋ ಸೈಜ್ ನೋಡಾಕತ್ತಾಡ್ರಿ. ಅವಿ ತೊಗೊಂಬಂದು ಮನೆ ಬಂದು ಇಂದ ಸ್ವಲ್ಪ ಸರಿ ಹಿಂದಕ್ಕೆ ಒಟ್ಟು ಶ್ರಾವಣಿಗೆ ಅನುಕೂಲ ತಕ್ಕಂಗೆ ಇಲ್ಲ ನೋಡೋ. ಸ್ವಲ್ಪ ತಡ್ಕೋ ನೋಡು, ಸೈಜ್ ನೋಡಾಕತ್ತೀವಿ ಇಲ್ಲ.
ಅಸಹ್ಯ ಆಗುತ್ತೆ. ಇವು 2 ವರ್ಷ ಬೇಕಾದಂಗೆ ಬಿಡ್ತಾ ಅವೇ ನೋಡಿ ಯಾಕೆ ಬೆಲ್ಟ್ ಕೊಟ್ಟಾರ, ಬೆಲ್ಟ್ ಟೈ ಕೊಟ್ಟಾರ, ಬೆಲ್ಟ್ ಇನ್ನೂ ಬಂದಿಲ್ಲ ಅಂತ. ಮತ್ತೆ ಏನು ಬರ್ತದ ಅದು ಬಂದು ಕೊಡ್ತೀನಿ ಅಂತ ಅಲ್ಲಿ ಊರಾಗ ಊರಾಗ ಐತೆ ಅದು ಅಡ ಮತ್ತು ತೊಮ್ಮ ಅಂತ ಹೇಳ್ತೀನಿ ನಾಳೆಗೆ ಬನ್ನಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ರೀ ನಿಮ್ಗೆ. ಅವ ಸಟ್ ತೋರಿಸ್ಬಿಡ ಅವ ಹೆಂಗದು ಸಟ್ ಹಾಕೊಂಡು ಬ್ಯಾಬಣಿ ತೋರ್ಸಲಾಕಂದು ಅದೇ ಸೈಜ್ ನೀವು ದೊಡ್ಡದ ಸ್ನೇಹಿತರೆ. ಟೈಮು 7:30 ಆಗೈತಿ. ಪೂಜೆ ಇವತ್ತು ಬುಧವಾರ ಅಲ್ಲ, ಸಿಂಪಲ್ಲ ಪೂಜೆ ಮಾಡ್ಕೊಂಡೆ ನೋಡಿ. ಮುಂಜೆ ಎಲ್ಲ ಜಗಲಿ ತಿಕ್ಕೊಯ್ದೆ ತೊಳ್ಕೊಯ್ದೆ ಎಲ್ಲ. ಇವಾಗ ಫೋಟೋ ಗಿಟ ಒರೆಸಿ ಕುಕ್ಮದು ಹಚ್ಚಿ ಉದ್ದಿನ ಕಡ್ಡಿ ಹಚ್ಚಿ ಬೆಳಗ್ಗೆ ಸಿಂಪಲ್ಲಾಗಿ ಪೂಜೆ ಮಾಡಿ ನೋಡಿ ಸ್ನೇಹಿತರೆ. ಇವಾಗ ಮಜ್ಜಿಗೆ ಸಾರು ಅನ್ನ ಎಲ್ಲ ರೆಡಿಯಾಗಿ ಸ್ನೇಹಿತರೆ. ಇಷ್ಟು ಮತ್ತು ಬಾಂಡೆ ಆಗ್ಯಾವು. ಶಾವ್ ನೋಡಿ ಏನದು ಕಾಡಿಗೆ ಏನು ಹಿಂಗೆ ಕರಿದು ಬಡ್ಕೊಯ್ದು ನೀರು ಚೆಲ್ಬೇಡ ಮರ ನೋಡಿ ಅವು ನೀರು ಚೆಲ್ಲಿದು ಇದಕ್ಕೆ ಹಾಕ್ಬೇಡ ಅಪ್ಪಾಜಿ ತೊಳೆದಿಟ್ಟಿ ನೀವು ಮುಂಜಾನೆ ಪಲ್ಯ ಮಾಡಾಕ ಏನಿನ ಹುಚ್ಚ ನೋಡಿ ಸ್ನೇಹಿತರೆ. ಇದಕ್ಕೆ ನೀರು ಹಾಕ್ಯಾನ ಒಣಗ್ತಾ ನೀರು ಚೆಲ್ಲಿದಳು ಗಲೀಜ ಆ ಪುಟ್ಟ್ಯಾಗ ಹಾಕ್ಬೇಕಿಲ್ಲ ಬಗುನಿಗೆ ಹೋಗಿ ಸುತ್ತರಿ ಹೊಡಕತ್ತಿತ್ತು. ಚಹಾ ಮಾಡ್ಕೊಂಡು ಕುಡ್ದೀನಿ ಸ್ನೇಹಿತರೆ. ಇವಾಗ ಅನ್ನ ಮಾಡೀನಿ, ಪಲ್ಯ ರೆಡಿ ಆಗೈತೆ, ಮಜ್ಜಿಗೆ ಸಾಂಬಾರು ನಾಳೆ ಒಟ್ಟು ಉಂಡ್ರಾತ್ರಿ ಜಾಸ್ತಿ ಮಾಡಿದ್ವಿ ಮಜ್ಜಿಗೆ ಸಾಂಬಾರು ಸ್ನೇಹಿತರೆ. ಡೊಳ್ ಮೆಣಸಿನ್ಕಾಯಿ ಡೊಳ್ ಮೆಣಸಿನ್ಕಾಯಿ ಪಲ್ಯ ಸ್ನೇಹಿತರೆ. ಮಸ್ತಾಗ ಮಜ್ಜಿಗೆ ಸಾಂಬಾರು ಮಾಡಿ ನೋಡಿ. ನೆಗಡು ಮಿಕ್ಕೈತಿ ಸ್ನೇಹಿತರೆ, ಸಖತ್ತಾಗತ್ತೆ ರೀ. ವೈಟ್ ಅನ್ನ ವೈಟ್ ಮಜ್ಜಿಗೆ ಸಾರು ಟೇಸ್ಟ್ ಮಾತ್ರ ಯಾಕೆ ಹೇಳ್ಬೇಕು ಸ್ನೇಹಿತರೆ. ಇಷ್ಟು ಯಾಕೆ ಮಾಡ್ಯ ಅಂತಿರಲ್ಲ, ನಮ್ಮ ಮುತ್ತೆ ಭಾಳ ಜೀವ್ರಿ ಮಜ್ಜಿಗೆ ಸಾರಿಗೆ. ನಮ್ಮ ಮುತ್ತೆನೇ 2 ಹೊತ್ತು ಉಂತಾನೆ ರೀ, ಮುಂಜಾನೆ ಈಗ ಇಂತಾನ ಅನ್ನ ಸಾರು ಭಾಳ ಇಷ್ಟ ರೀ. ಯಾವಾಗಾರ ಮಜ್ಜಿಗೆ ಸಾಂಬಾರು ಇವತ್ತು ಮಾಡಂದ್ರಿ ಮುತ್ತೆಗೋಸ್ಕರ ಮಜ್ಜಿಗೆ ಸಾಂಬಾರು ನೋಡಿ. ನನಗೆ ಮುತ್ತೆಗೆ ಇಷ್ಟ, ಮಕ್ಕಳು ಉಣ್ಣಲ್ಲ ಸ್ನೇಹಿತರೆ. ಅದಕ್ಕೆ ಅವ್ರಿಗೆ ಪಲ್ಯ ಮಾಡ್ಕೊಂಡಿನಿ. ಬಿಸಿ ಬಿಸಿ ಅನ್ನ ಮಾಡಿದ್ರಿ. ಮಸ್ತಾಗ ರೊಟ್ಟಿ ಮಾಡಿಬಿಡ್ತೀನಿ ಈಗ. ರೊಟ್ಟಿ ಮಾಡಿ ಪಲ್ಯ ರೊಟ್ಟಿ ಹೊಡಿತಾರೆ ಅವರು ನೋಡಿ. ಅನ್ನನ ಮಾಡೀನಿ ಜಾಸ್ತಿ ಮಾಡಿ ಏನು ತಂಡಿದ್ದನ್ನ ಕಳ್ಸಾರ ಸ್ನೇಹಿತರೆ. ಮುಂಜಾನೆ ಒಂದು ಸ್ವಲ್ಪ ಏನೋ ಲೇಟ್ ಆಯಿತು, ಮುತ್ತೆಗೆ ಸ್ವಲ್ಪ ಹಾಕಿ ಕೊಟ್ಟನೆ ಅಂದ್ರೆ ಅನ್ನ ಸಾಂಬಾರು ಉಂಟಾನ. ಅದು ರೊಟ್ಟಿ ಮಾಡಬೇಕು ಸ್ನೇಹಿತರೆ. ಎಲ್ಲ ಅಂಗಳ ಕಸ ಹುಡುಗಿದೆ, ಅಷ್ಟು ಎತ್ತಿಟ್ಟೆ, ಪೂಜೆ ಮಾಡಿದೆ. ಕಸ್ಟಮರ್ ಬಂದಿದ್ರು, ಕಸ್ಟಮರಿಗೆ ಕೊಟ್ಟೆ ನೋಡಿ. ಈಗ ಅವು ಬಟ್ಟೆ ಬರೀ ಸೀರೆಗಳು ತೋರ್ಸೋದಾಗೈತೆ ರೀ. ಹುಡ್ರು ಅಂಗಿ ತೋರಿಸ್ಬೇಕಂತ ಮಾಡೀನಿ. ಟೈಮು 9 ಗಂಟೆ ಆಯಿತು. ರೊಟ್ಟಿನೂ ಮಾಡಿದೆ. ರೊಟ್ಟಿ ಮಾಡಿ ಎಲ್ಲ ಬಂಡಿ ಎಲ್ಲ ಎತ್ತಿಟ್ಟು ಕ್ಲೀನ್ ಮಾಡ್ಕೊಂಡೆ. ಮುಂಜಾನೆ ಮತ್ತೆಲ್ಲ ನಾಳೆಗೆ ಆರ್ಡ್ರ್ ಹಾಕೋಕೆ ಹೋಗ್ಬೇಕು ರೀ. 3 ಪ್ಯಾಕಿಂಗ್ ಬರೀಬೇಕು, ಅಡ್ರೆಸ್ ಬರಿತೀನಿ. ಇವಾಗ ಶ್ರಾವಣಿ ನೈಟ್ ಹೋಮ್ವರ್ಕ್ ಐತೆ, ಆಕಿಗೆ ಟೇ ಕೊಡ್ತೀನಿ, ನೋಡ್ತೀನಿ ಏನೇ ಮಾಡ್ಯಾರ ಹಾಕಿ ಚೆಕ್ ಮಾಡಬೇಕು. ಊಟಕ್ಕೆ ಶ್ರಾವಣಿದು ನಂದು ನಾವು ಊಟಿಲ್ಲ ಸ್ನೇಹಿತರೆ. ರೊಟ್ಟಿ ಮಾಡೀನಿ, ತೋರಿಸ್ತೀನಿ ನಾನು ಊಟಕ್ಕೆ ಏನೇ ಮಾಡಿದೆ ಅಂತ. ಆಮೇಲೆ ಇವಾಗ ನೋಡಿ ಎಲ್ಲ ಇದು ಎಲ್ಲ ಬಂಡಿ ಒರೆಸ್ಕೊಂಡು ನೋಡಿ ಕ್ಲೀನ್ ಮಾಡ್ಕೊಂಡಿನಿ. ನೆಗಡಿ ಸಿಕ್ಕಾಪಟ್ಟು ನೆಗಡಿ ಬಂದ ಸ್ನೇಹಿತರೆ. ಇಷ್ಟು ಬಾಂಡೆ ಆಗ್ಯಾವ್ರಿ. ಆಲ್ಮೋಸ್ಟ್ ಒಂದು ಸ್ವಲ್ಪ ಈ ಕ್ಲೀನ್ ಮಾಡ್ಕೊಂಡು ಇಟ್ಟಿದ್ರೆ ಮುಂಜಾನೆ ಹಗುರಾಗತ್ತೆ ರೀ ಸ್ನೇಹಿತರೆ. ನಮ್ಗೆ 8:30ಗೆ ಮುತ್ತೆ ಅಂದು ಮೊಮ್ಮಗೊಂದು ಊಟ ಆಗೈತೆ ರೀ. ಗ್ಯಾಸ್ನ ಒರೆಸ್ಕೊಂಡಿನಿ ರೀ. ಸುಮ್ಮ ತಯಾರಿ ಮಾರಿ ಮುಂಜಾನೆ ಒಂದಿಷ್ಟು ನೀರು ಹಾಕಿ ತೊಳ್ಕೊಂಬಿಡ್ತೀನಿ ನೋಡಿ. ರೊಟ್ಟಿ ಮಾಡಿದ್ದು ಧೂಳು ಸ್ನೇಹಿತರೆ. ಅರ್ಧಂಬರ್ಧ ಒರೆಸ್ಕೊಂಡಿನಿ. ಇಷ್ಟು ರೊಟ್ಟಿ ತಾಳ ಮಾಡಿಟ್ಟಿನಿ ರೀ. ಹಿಟ್ಟು ಭಾಳ ಆದ್ನ ಅದರಾಗ ಮುತ್ತೆನೂ 4 ರೊಟ್ಟಿ ಅಂದ. 4 ರೊಟ್ಟಿ ಕೊಟ್ಟಿನಿ. ಮತ್ತು 1 ರೊಟ್ಟಿ ಒಳಗೆ ಕಳ್ಸ ಸ್ನೇಹಿತರೆ ಮುತ್ತೆ. ಮತ್ತು ಅದನ್ನು ನನಗೆ 4 ರೊಟ್ಟಿ ಮಾಡೀನಿ ರೀ. ಶ್ರಾವಣಿಗೆ 2 ನನಗೆ 2 ಅಂತ ಅಕ್ಕಿ 2 ಉಣ್ಣಲ್ಲ, 1 ಉಣ್ತಾಳ. ಇನ್ನೂ 1 ರೊಟ್ಟಿ 4 ರೊಟ್ಟಿ ದಮ ಮಾಡೀನಿ. ಮಾಡಿ ಶ್ರಾವಣ 1 ರೊಟ್ಟಿ ಉಂಡ. ಇವು ತಳ್ಳ ರೊಟ್ಟಿ ಮಾಡಿ ದೊಡ್ಡ ದೊಡ್ಡ ಬಡ್ದು ಹಾಕಿದೆ ಸ್ನೇಹಿತರೆ. ಸುಮ್ಮನೆ ಯಾವಾಗಾರ ಬ್ಯಾಸರ ಆದಾಗ ಉಣ್ಣಾಕೆ ಬರ್ತಾವೆ. ಹರ್ಯಾಕೊಂಡು ಬಂದಿದ್ದೇವ್ರ ಮನ್ಯಾಗ. ಒಂದು ಅರ್ಧ ಹರ್ಯಾಕಿ ಅರ್ಧ ಪದ್ರ ಹಚ್ಚಿಬಿಡ್ತೀನಿ ರೀ. ಬೆಕ್ಕೊಂಬರ್ತಲ್ಲ ಅದು ಒಂದು ಏನು ಮಾಡುತ್ತೆ ಹೊಟ್ಟೆ ಕಡಿತೀವಿ ಸ್ನೇಹಿತರೆ. ಈ ಹಂಗೆ ಇಟ್ನಿ ಅಂದ್ರೆ ಮತ್ತು ಬಡ್ದೀನಿ ರೀ ಚಂದ ತಳ ರೊಟ್ಟಿ. ನೀನು ನೋಡಿ ರೊಟ್ಟಿ ಮಾಡಕ್ಕೆ ಬ್ಯಾಸರ ಆಯ್ತು ಅಂಥ ಹೊತ್ನ್ಯಾಗ ಮಕ್ಳಿಗೆ ಇಟ್ಟು ಏನಾರ ನನಗೆ ರೊಟ್ಟಿ ಬೇಕು ಸ್ನೇಹಿತರೆ. ಅವ್ರು ಏನಾರು ಬೇಡ್ಯಾರ ಇವತ್ತು ನೋಡಿ. ನಂದು ಹೊಟ್ಟೆ ಅಪ್ಪ ಅಂದೈತಿ ರೊಟ್ಟಿ ಇಲ್ಲಾರಕ್ಕೆ. ನಾನು ರೊಟ್ಟಿದ್ರೆ ಗಟ್ಟಿ ಊಟ ಸ್ನೇಹಿತರೆ. ಒಂದು ಮುಂತಿ ಉಣ್ಣದ ಗಟ್ಟಿ ಊಟ ಅದು ರೊಟ್ಟಿ ಪಲ್ಯ ಗಟ್ಟಿ ಊಟ ಸ್ನೇಹಿತರೆ. 6, 7, 8 ರೊಟ್ಟಿಗೆ ನೋಡಿ ಸ್ನೇಹಿತರೆ. 8, 9, 10, 11, 12 ರೊಟ್ಟಿ ನೋಡಿ. ಇಷ್ಟೇ ಅಂದ್ರೆ 12 ರೊಟ್ಟಿ ಬಡ್ದು ಸ್ನೇಹಿತರೆ. ಉಣ್ಣಾಗ ರೊಟ್ಟಿ ಮಾಡ್ಕೊ 12 ರೊಟ್ಟಿ ಮಾಡೀನಿ. ಟೈಮ್ 9 ಆಗೈತೆ ರೀ. ಎಷ್ಟು ಯಾಕೆ ಮಾಡ್ಯ ಅಂತಿರ್ಬೇಕು ರೀ. ಮನೆ ಒಂದು 5 ಮಾಡಿದ್ರೆ ಸ್ನೇಹಿತರೆ. ನಿನ್ನೆ ಒಂದು 3 ರೊಟ್ಟಿ ಉಂಡು ಎಣ್ಣೆ ಖಾರ ಮೊಸರು ಹಾಕ್ಕೊಂಡು. ಬರೀ ಅನ್ನ ನಂಗೆ ಹೊಟ್ಟೆ ತುಂಬಲ್ಲ ಸ್ನೇಹಿತರೆ. ನಮ್ಮ ರೊಟ್ಟಿ ಬೇಕು. ಉತ್ತರ ಕರ್ನಾಟಕ ಮಂದಿಗೆ ಗೊತ್ತಿರಬೇಕು. ಉತ್ತರ ಕರ್ನಾಟಕ ಮಂದಿ ರೊಟ್ಟಿ ಅಂದ್ರೆ ಪಂಚ ಪ್ರಾಣ ಸ್ನೇಹಿತರೆ. ಎಷ್ಟು ಚಂದ ನೋಡಿ ತಳ್ಳಾಗ ಮಣ್ಣಗಂಡಾಗ್ಯಾವ. ಲಟ್ಟಿಸ್ತಾರೆ, ನಾನು ಲಟ್ಸಕ್ಕೆ ಬರಲ್ಲ ಸ್ನೇಹಿತರೆ. ಬಡ್ದು ಬಿಡ್ತೀನಿ, ದಬ ಬಡ್ದು ಹಾಕಿಬಿಡ್ತೀನಿ ನೋಡಿ. ಗ್ಯಾಸಿನ ಮ್ಯಾಗ ಮಾಡಿದ್ದು ಹಿಂಗಾದ್ರೆ. ಮತ್ತು ಮುತ್ತೆಗಿಂತ ಒಂದಿಟ್ಟು ಸಾರು ಮಾಡಿ 1 ರೊಟ್ಟಿ ಕೊಟ್ಟರು ಅವ್ರಿಗೂ ಇದು ಆಗುತ್ತೆ. ನಿನ್ನೆ ಬೇಡವ ಹಸು ಇಲ್ಲ ಅಂತಂದ ಮುತ್ಯಾರು. ಮತ್ತು ಅನ್ನ ಸಾರು ಮಾಡಿಕೊಟ್ಟೆ ಬಿಸಿದು. ಒಗ್ಗರಣೆ ಉಣ್ಣಲ್ರಿ ಮುತ್ಯ. ಮತ್ತು ಅವ್ರು ಏನು ಒಂಥರ ಮಾಡಿಕೊಡ್ಬೇಕಲ್ರಿ ಹಿರಿಯರ. ನಮ್ಮ ಹದ ಬಂದಾಗ ನಮಗೂ ರೊಟ್ಟಿಲಕ್ಕೆ ಹೆಂಗೆ ಊಟ ಸಜ್ಜಾಗಲ್ಲ ಅಂತೀವಿ. ಅವರು ಹೊಟ್ಟೆ ನೋಡ್ಬೇಕಲ್ಲ ಸ್ನೇಹಿತರೆ.
ನಮ್ಮ ಉತ್ತರ ಕರ್ನಾಟಕ ಮಂದಿ ರೊಟ್ಟಿ ಬೇಕೇ ಬೇಕ್ರಿ. ನಿಮಗೆ ಎಲ್ಲ ಯಾರಿಗೆ ರೊಟ್ಟಿ ಇಷ್ಟ ಅಂತ ಕಮೆಂಟ್ ಹಾಕಿ. ಈ ಥರ ರೊಟ್ಟಿ ಮತ್ತು ಇದು ಬ್ಯಾಳೆ ಪಲ್ಯ ಮತ್ತು ಪುಂಡಿ ಪಲ್ಯ ಮಸ್ತ್ ಸ್ನೇಹಿತರೆ ಕಾಂಬಿನೇಷನ್. ಚಟ್ನಿ, ಗುರ ಚಟ್ನಿ, ಅಗಸೆ ಚಟ್ನಿ ಅವ್ವ ಕೊಟ್ಟು ಕಳ್ಸ್ಯಾಳ್ರಿ. ನನಗೆ ಭಾಳ ಇಷ್ಟ. ಅದಕ್ಕೆ ಎಣ್ಣೆ ಖಾರ ತುಪ್ಪ ಹಾಕ್ಕೊಂಡು ತಿನ್ರಿ. ಹೆಚ್ಚೋಳಿ ಎಣ್ಣೆ ಉಣ್ಣಲ್ಲ ನಾನು. ಎಣ್ಣೆ ಉಣ್ಬಾರ್ದು ಸ್ನೇಹಿತರೆ. ಹೆಚ್ಚೋಳಿ ತುಪ್ಪ ಖಾರ ಹಾಕ್ಕೊಂಡು ತಿನ್ನಬಾರ್ದು. ನನಗೇನು ಪಲ್ಯ ಬೇಕಾಗಿಲ್ಲ. ಇವತ್ತು ದೊಣ್ಣೆ ಮೆಣಸಿನ್ಕಾಯಿ ಪಲ್ಯ ಮತ್ತು ಮಜ್ಜಿಗೆ ಸಾರು ಅನ್ನ ಎಲ್ಲ ಮಾಡೀನಿ ರೀ. ಮಾಡಂಗೆ ಟೈಮ್ ಸಿಗ್ತಾ ಎಲ್ಲ ಮಾಡಿರ್ತೀನಿ ರೀ. ಮಾಡಕ್ಕೆ ಆಗ್ಲಿಕ್ಕಂದ್ರೆ ಟೈಮ್ ಸಿಗ್ಲಿಕ್ಕೆ ಮಾಡಿಬಿಡ್ತೀನಿ ರೀ. ನಾ ಬೇಸರ ಮಾಡ್ಕೊಂಡು ಯಾವತ್ತೂ ಅಡುಗೆ ಮಾಡೋದು ಕಮ್ಮಿ ಮಾಡಲ್ಲ. ನನ್ನ ಕೈ ಸಾಂದಲ್ಲ ಸ್ನೇಹಿತರೆ, ನೀವೇ ಅಂತಿರ್ಬೇಕು. ಉಂಡು ನೈಟ್ ಅಡಿಗೆ ಉಳಿದ್ರೆ ಸಮಾಧಾನ ನನಗೆ. ಉಷ್ಟು ಬುಕ್ ತೊಳ್ಕೊ ಆಗ್ಬಾರ್ದು ಸ್ನೇಹಿತರೆ. ತೊಳ್ಕೊ ಆತ ಮನ್ಸಿಗೆ ಭಾಳ ಬೇಜಾರಾಗುತ್ತೆ ನನಗೆ. ಅದಕ್ಕೆ ಒಂದಿನ ತೊಳ್ಕೊ ಅಡುಗೆನ ಮಾಡೇ ಇಲ್ರಿ. ಉಂಡು ನಾವು ಒಬ್ರಿಬ್ರು ಉಣ್ಣೋಟ್ ಅಡಿಗೆ ಉಳಿದ್ರೆ ಜೀವ ಸಮಾಧಾನ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ಆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್.